ಶ್ರೀ ಗುರುಭ್ಯೋ ನಮಃ. ಇತ್ತೀಚೆಗೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಡೆದ ಶ್ರೀ ಶಂಕರ ಭಗವತ್ಪಾದರ ನಿಂದೆಯ ಬಗ್ಗೆ ತೀವ್ರವಾದ ಜನಾಕ್ರೋಶ ಉಂಟಾದಾಗ ಜನರ ಗಮನವನ್ನು ಬೇರೆಡೆ ಸೆಳೆಯಲು ನಮ್ಮ ಭಾಷಣದ ವಿಡಿಯೋ ತುಣುಕನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಇದಕ್ಕಾಗಿ ಈ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಉಡುಪಿಯ ಕೃಷ್ಣ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ ಜನ್ಮದ ಬಗ್ಗೆ ಮತ್ತು ಅವರ ತಂದೆ ತಾಯಿಯ ಬಗ್ಗೆ ಕೆಟ್ಟದಾದ ನಿಂದನೆಯನ್ನು ಮಾಡಿದ್ದಾರೆ. ಹರಿಕಥೆ ಮಾಡುವಾಗ ಆ ಮಕ್ಕಳು ಮಣಿಮಂಜರಿ ಮುಂತಾದ ಗ್ರಂಥಗಳನ್ನು ಇಟ್ಟುಕೊಂಡು ಶ್ರೀ ಶಂಕರಾಚಾರ್ಯರು ಮಣಿಮಂತ ಎಂಬ ರಾಕ್ಷಸನ ಅವತಾರ, ಅವನ ಸಂಹಾರವನ್ನು ಭೀಮಸೇನನಾಗಿದ್ದಾಗ ಹಿಂದಿನ ಜನ್ಮದಲ್ಲಿ ಆಚಾರ್ಯರೇ ಮಾಡಿದ್ದರು. ಈಗ ಪುನಃ ಆ ಮಣಿಮಂತನೆಂಬ ರಾಕ್ಷಸನೇ ಶಂಕರರೆಂಬ ಹೆಸರಿನಿಂದ ಅವತರಿಸಿದ್ದಾನೆ. ಅವರ ದುರ್ವಾದವನ್ನು ಖಂಡಿಸುವುದಕ್ಕಾಗಿ ವಾಯುದೇವರು ಮಧ್ವಾಚಾರ್ಯರ ರೂಪದಲ್ಲಿ ಅವತರಿಸಿ ಖಂಡನೆ ಮಾಡಿದರು ಇತ್ಯಾದಿ ಅರ್ಥ ಬರುವಂತಹ ಒಂದು ಅತಿಹೇಯವಾದ ತೀವ್ರತರವಾದ ನಿಂದನೆಯನ್ನು ಮಾಡಿದ್ದಾರೆ. ಇದನ್ನು ಕೇಳಿ ಶಂಕರಾಚಾರ್ಯರ ಬಗ್ಗೆ ಭಕ್ತಿಯುಳ್ಳ ಕೋಟ್ಯಂತರ ಜನರು ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಹೆದರಿ ಬೇರೆಯ ಕಡೆಗೆ ಜನರ ಮನಸ್ಸನ್ನು ಸೆಳೆಯಲು ನನ್ನ ವಿಡಿಯೋ ತುಣುಕನ್ನು ಬಳಸಿಕೊಂಡಿದ್ದಾರೆ. ನನ್ನ ಮೇಲೆ ಈ ಆಕ್ಷೇಪ ಬಂದಿದೆ. ಅದರ ಪರಿಹಾರವನ್ನು ಮಾಡಬೇಕು. ಅಭಿನವಶಂಕರರೆಂಬ ಗ್ರಂಥಕಾರರು ರುದ್ರಾಧ್ಯಾಯಕ್ಕೆ ಭಾಷ್ಯವನ್ನು ಬರೆದ ಸಂದರ್ಭ ಏನು ಇತ್ಯಾದಿಯಾಗಿ ಅವರು ತಮ್ಮ ಉಪೋದ್ಘಾತದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದರ ಸಂದರ್ಭವನ್ನು ತಿಳಿಸಿದರೆ ಆ ವಿಷಯ ಏಕೆ ಬಂದಿದೆ ಎಂಬುದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅಭಿನವಶಂಕರರು ರುದ್ರೋಪನಿಷತ್ತಿಗೆ ಭಾಷ್ಯವನ್ನು ಬರೆದರು. ನಮಗೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರ ಭಾಷ್ಯವೂ ಇದೆ, ಭಟ್ಟಭಾಸ್ಕರರ ಭಾಷ್ಯವೂ ಇದ್ದೇ ಇದೆ. ಅದಿದ್ದರೂ ಪುನಃ ಹೊಸದಾಗಿ ಬರೆಯುವಂತಹ ಅಗತ್ಯ ಏನಿತ್ತು ಎಂದು ಕೇಳಿದರೆ, ಈ ನಮ್ಮ ಸನಾತನ ಧರ್ಮದ ಮೂಲಭೂತ ಪ್ರಮಾಣವಾದ ವೇದಗಳಲ್ಲಿಯೇ ಈ ರುದ್ರನ ಪಾರಮ್ಯವನ್ನು ಬೋಧಿಸುವಂತಹ ಅನೇಕ ವಾಕ್ಯಗಳು ದೊರೆಯುತ್ತವೆ. ಅಂತಹ ಪ್ರಮಾಣ ಗ್ರಂಥಗಳಲ್ಲಿ ಈ ರುದ್ರೋಪನಿಷತ್ತು ಬಹಳ ಮುಖ್ಯವಾದದ್ದು. ಇದರಲ್ಲಿ ಮಹಾದೇವನಾದ ಶಿವನ ಅಥವಾ ರುದ್ರನ ಪಾರಮ್ಯವನ್ನು ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ವಾಸ್ತವಿಕವಾಗಿ ರುದ್ರನ ಪಾರಮ್ಯವನ್ನು ಬೋಧಿಸುವುದರಲ್ಲೇ ತಾತ್ಪರ್ಯ. ಆದರೂ ಶಿವದ್ವೇಷಿಗಳಾದ, ಶಿವನ ಉತ್ಕರ್ಷವನ್ನು ಸಹಿಸದ ಕೆಲವರು, ವೈಷ್ಣವ ಮತದಲ್ಲಿ ಅಭಿನಿವಿಷ್ಟರಾದ ಕೆಲವರು ರುದ್ರಮಂತ್ರಗಳಿಂದ ಶಿವನ ಪಾರಮ್ಯವನ್ನು ಬೋಧಿಸುತ್ತಾರೆ ಎಂದಾದರೆ ಅವರ ಸಿದ್ಧಾಂತಕ್ಕೆ ಭಂಗ ಉಂಟಾಗುತ್ತದೆ ಎಂಬ ಆಲೋಚನೆಯಿಂದ ಈ ರುದ್ರಮಂತ್ರಗಳಿಗೆ ವಿಷ್ಣುಪರವಾದ ಅರ್ಥವನ್ನು ಕಷ್ಟಪಟ್ಟು ಯಾವುದೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಕುಟಿಲೋಪಾಯದಿಂದ ವಿಷ್ಣುಪರವಾಗಿ ಅರ್ಥವನ್ನು ವಿವರಿಸಿದ್ದಾರೆ. ವೇದಮಂತ್ರಗಳಿಗೆ ಅರ್ಥವನ್ನು ಹೇಳಬೇಕಾದರೆ ಮೀಮಾಂಸಾದಿ ನ್ಯಾಯಪರಿಶೋಧಿತವಾದ ರೀತಿಯನ್ನು ಅನುಸರಿಸಿ ಒಂದು ಕ್ರಮವನ್ನು ಇಟ್ಟುಕೊಂಡು ಈ ವೇದಮಂತ್ರಗಳಿಗೆ ಅರ್ಥವನ್ನು ಹೇಳಬೇಕು. ಆದರೆ ಅವರು ಯಾವುದೇ ಕ್ರಮವನ್ನು ಅನುಸರಿಸದೆ ಕೇವಲ ಶಿವದ್ವೇಷವನ್ನು ಇಟ್ಟುಕೊಂಡು ವಿಷ್ಣು ಪಾರಮ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಈ ಮಂತ್ರಗಳನ್ನು ವಿಷ್ಣುಪರವಾಗಿ ವ್ಯಾಖ್ಯಾನಿಸಿದ್ದಾರೆ. ಅದರ ಖಂಡನೆಗಾಗಿ ಅಭಿನವಶಂಕರರು
ಪರಗ್ರಂಥಗಳಲ್ಲಿರುವ ವಿಷ್ಣು ಪಾರಮ್ಯವನ್ನು ಬೋಧಿಸುವ ವ್ಯಾಖ್ಯಾನವನ್ನು ನಿರಾಕರಣೆ ಮಾಡಲಿಕ್ಕಾಗಿ ಈ ಭಾಷ್ಯವನ್ನು ಬರೆದಿದ್ದಾರೆ. ಮೊದಲು ಉಪೋದ್ಘಾತದಲ್ಲಿಯೇ ಈ ಎಲ್ಲ ವಿಷಯಗಳನ್ನು ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ. ವಾಸ್ತವಿಕವಾಗಿ ಯಾರೋ ಪ್ರತಿಪಕ್ಷಿಗಳು, ಶಿವದ್ವೇಷಿಗಳು ಅನ್ಯಪರವಾಗಿ ಅರ್ಥವನ್ನು ಹೇಳುತ್ತಿದ್ದಾರೋ ಅವರೂ ಸಹ ಈ ಮಂತ್ರಗಳು ಮಹಾದೇವನ ಪಾರಮ್ಯವನ್ನು ಬೋಧಿಸಲಿಕ್ಕೆ ಹೊರಟಿವೆ ಎಂಬ ನಿಶ್ಚಯವಿದೆ. ಆದ್ದರಿಂದಲೇ ಅವರು ಶಿವನ ಅಥವಾ ವಿಷ್ಣುವಿನ ಪೂಜೆ ಮಾಡಬೇಕಾದರೆ, ವಿಷ್ಣುವಿನ ಉತ್ಸವಗಳಲ್ಲಿ ಅಥವಾ ಅಭಿಷೇಕ ಮಾಡಬೇಕಾದರೆ ಈ ರುದ್ರ ಮಂತ್ರಗಳನ್ನು ಅವರು ಹೇಳುವುದಿಲ್ಲ. ಒಂದು ವೇಳೆ ರುದ್ರನ ಪೂಜೆ ಮಾಡಬೇಕಾದರೆ ಈ ಮಂತ್ರಗಳನ್ನು ಹೇಳಿದರೂ ಶಿವಲಿಂಗದ ಮೇಲೆ ಸಾಲಿಗ್ರಾಮವನ್ನು ಇಟ್ಟುಕೊಂಡು ಈ ರುದ್ರ ಮಂತ್ರಗಳಿಂದ ಅಭಿಷೇಕ ಮಾಡುತ್ತಾರೆ ಎಂಬ ವಿಷಯ ಸರ್ವವಿದಿತವಾಗಿದೆ. ಹೀಗಾಗಿ ವಸ್ತುತಃ ಈ ಮಂತ್ರಗಳು ಶಿವನ ಪಾರಮ್ಯವನ್ನು ಬೋಧಿಸುತ್ತಿವೆ. ಆದ್ದರಿಂದಲೇ ಅವರು ವಿಷ್ಣುವಿನ ಪೂಜೆ ಮಾಡಬೇಕಾದರೆ ಈ ಮಂತ್ರಗಳ ಉಪಯೋಗವನ್ನು ಮಾಡುತ್ತಿಲ್ಲ. ಆದರೂ ಸಾಮಾನ್ಯ ಜನರಿಗೆ ಈ ಮಂತ್ರಗಳು ಈಶ್ವರನ ಪರವಾಗಿವೆ, ಮಹಾದೇವನನ್ನು ಸ್ತುತಿಸುತ್ತಿವೆ, ಅವನ ಪರಮತ್ವವನ್ನು ಬೋಧಿಸುತ್ತಿವೆ ಎಂದಾದರೆ ತಮ್ಮ ಸಿದ್ಧಾಂತದ ಸ್ಥಾಪನೆಗೆ ಇದು ತೊಂದರೆ ಉಂಟು ಮಾಡುತ್ತದೆ ಎಂಬ ದುರಾಲೋಚನೆಯಿಂದ ಈ ರೀತಿಯಾಗಿ ಅನ್ಯಪರವಾಗಿ ಅರ್ಥವನ್ನು ತಿಳಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಇದು ಶಿವಪರವಾಗಿಯೇ ಇದೆ ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಅಭಿನವ ಶಂಕರರು ಈ ವ್ಯಾಖ್ಯಾನವನ್ನು ರಚಿಸಿದ್ದು ಎಂಬುದಾಗಿ ಅವರ ಉಪೋದ್ಘಾತದಿಂದ ತೋರುತ್ತಾ ಇದೆ. ಮತ್ತು ಅವರು ಮಾಡಿದಂತಹ ಇಂತಹ ಒಂದು ಕೆಲಸವನ್ನು ದೃಷ್ಟಾಂತ ಪುರಸ್ಸರವಾಗಿ ವಿವರಿಸುವಾಗ ಅವರು ಹೀಗೆ ಈ ಮಾತನ್ನು ಹೇಳಿದ್ದಾರೆ. ಏನೆಂದರೆ, ಒಬ್ಬ ಪತಿವ್ರತೆಯಾದಂತಹ ಸ್ತ್ರೀಯು ಬೇರೆ ಬೇರೆ ಪುರುಷರೊಂದಿಗೆ ಅವಶ್ಯಕವಾದ ವ್ಯವಹಾರವನ್ನು ಮಾಡಿದರೂ ತನ್ನ ಮನಸ್ಸಿನಲ್ಲಿ ಪತಿಯನ್ನೇ ಚಿಂತಿಸುತ್ತಾ ಇರುತ್ತಾಳೆಯೋ ಹಾಗೆ ಈ ರುದ್ರಮಂತ್ರಗಳಿಗೆ ಬೇರೆ ಬೇರೆ ರೀತಿಯಾದ ವ್ಯಾಖ್ಯಾನವನ್ನು ಮಾಡಿದರೂ ವಸ್ತುತಃ ಇಲ್ಲಿ ಪ್ರತಿಪಾದಿತನಾಗಿರುವವನು ಆ ಮಹಾದೇವ ಶಿವನೇ ಆಗಿದ್ದಾನೆ. ಹೇಗೆ ರಾವಣನು ಪತಿವ್ರತೆಯಾದ ಸೀತಾಮಾತೆಯನ್ನು ಮೋಸದಿಂದ ತನ್ನ ವಶ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದನೋ ಹಾಗೆ ತಮ್ಮ ಮತದಲ್ಲಿ ಅಭಿನಿವಿಷ್ಟವಾದ ಶಿವದ್ವೇಷಗಳು ಈ ರುದ್ರೋಪನಿಷತ್ ಎಂಬ ಸ್ತ್ರೀಯನ್ನು ಮೋಸಗೊಳಿಸಿ ಅನ್ಯಪರವಾಗಿ ಅದಕ್ಕೆ ಅರ್ಥವನ್ನು ಹೇಳಲು ಹೊರಟಿದ್ದಾರೆ. ಆದ್ದರಿಂದ ರಾವಣನು ಪತಿವ್ರತೆಯಾದ ಸೀತೆಯನ್ನು ಮೋಸಗೊಳಿಸಲಿಕ್ಕೆ ಮಾಡಿದ ಉಪಾಯವು ಕುಟಿಲೋಪಾಯವಾಗಿರುವುದರಿಂದ ಹೇಗೆ ಹೇಯವಾಗಿದೆಯೋ ಹಾಗೆ ಈ ರುದ್ರಮಂತ್ರಗಳಿಗೆ ಬೇರೆ ರೀತಿಯಾದ ಅರ್ಥವನ್ನು ವಿವರಣೆ ಕೊಡುವಂಥದ್ದು ಮೋಸವಾಗುತ್ತದೆ. ಅದರಿಂದ ಪಾಪ ಬರುತ್ತದೆ. ಪತಿವ್ರತೆಯಾದ ಸೀತಾಮಾತೆಯನ್ನು ಅಪಹರಿಸಿದಾಗ ಪತಿಯಾದ ಶ್ರೀರಾಮನೇ ಸರ್ವಸ್ವನೆಂದು ಹೇಗೆ ಅವಳು ತಿಳಿದಿರುತ್ತಾಳೆಯೋ ಹಾಗೆ ಈ ರುದ್ರಮಂತ್ರಗಳಿಗೆ ಈಶ್ವರನೇ, ಮಹಾದೇವನೇ, ರುದ್ರನೇ ಪರಮ ತಾತ್ಪರ್ಯ. ಈಶ್ವರನು ಪರಮಪುರುಷ, ಈಶ್ವರನು ಪರಮಾತ್ಮ, ಸರ್ವೋತ್ಕೃಷ್ಟನಾದ ಪರಮಾತ್ಮನಾಗಿದ್ದಾರೆ ಎಂಬುದನ್ನು ಪ್ರತಿಪಾದಿಸಲು ಈ ಮಂತ್ರಗಳು ಅದೇ ರೀತಿಯಾಗಿ ಹೊರಟಿವೆ. ಮೋಸದಿಂದ ಹೇಗೆ ಸೀತಾಮಾತೆಯನ್ನು ಅಪಹರಿಸಲು ರಾವಣ ಪ್ರಯತ್ನಿಸಿದನೋ ಹಾಗೆ ಅನ್ಯರು ಮೋಸದಿಂದ ಈ ರುದ್ರಮಂತ್ರಗಳಿಗೆ ಅನ್ಯಪರವಾದ ಅರ್ಥವನ್ನು ಹೇಳಲು ಪ್ರಯತ್ನಿಸಿದ್ದಾರೆ. ಅಂತಹ ಪ್ರಯತ್ನವನ್ನು ವಿಫಲಗೊಳಿಸಲಿಕ್ಕಾಗಿ ಈ ಉದ್ಯಮವನ್ನು ಮಾಡಿದ್ದೇನೆ ಎಂಬುದಾಗಿ ಅಭಿನವ ಶಂಕರರ ವ್ಯಾಖ್ಯಾನ ಗ್ರಂಥದ ಉಪೋದ್ಘಾತದಿಂದ ತಿಳಿದು ಬರುತ್ತದೆ. ಇನ್ನೊಂದು ವಿಷಯ, ಜಗದ್ಗುರು ಮಹಾಸಂಸ್ಥಾನ ಅಂದರೆ ಶೃಂಗೇರಿ ಜಗದ್ಗುರುಗಳವರು ನನಗೆ ಸನ್ಮಾನವನ್ನು ಮಾಡಿದ ಉದ್ದೇಶ ಇದೇ ಕಾರಣಕ್ಕಾಗಿ, ಅಂದರೆ ಬೇರೆ ಮತದವರ ನಿಂದೆಯನ್ನು ಮಾಡಿದ್ದಕ್ಕಾಗಿ ನನಗೆ ಸನ್ಮಾನ ಮಾಡಿದ್ದಾರೆ ಎಂಬುದಾಗಿ ಬಿಂಬಿಸಲು ಪರರು ಹೊರಟಿದ್ದಾರೆ. ನಾನು ವೈದಿಕ ಮನೆತನದಲ್ಲಿ ಬಂದವನು. ನಮ್ಮ ತಂದೆ ಶುದ್ಧ ವೈದಿಕರು, ನಮ್ಮ ತಾತ ಮುತ್ತಾತ ಮುಂತಾದವರು ವೈದಿಕ ಮನೆತನದವರೇ ಆಗಿದ್ದಾರೆ. ಹೀಗಾಗಿ ಆ ವೈದಿಕ ಮನೆತನದವರೆಲ್ಲರ ಪ್ರತಿನಿಧಿಯಾಗಿ ಬಂದಿರುವ ನನಗೆ ಜಗದ್ಗುರುಗಳು ಅವರೆಲ್ಲರ ಪರವಾಗಿ ನನಗೆ ಗೌರವವನ್ನು
ಶ್ರೀಮಠದಿಂದ ಕೊಡಿಸಿದ್ದಾರೆ. ಅದು ಸನ್ಮಾನ ಎನ್ನುವುದಕ್ಕಿಂತ ಗುರುಗಳ ಆಶೀರ್ವಾದ. ಅಷ್ಟಲ್ಲದೆ ನಾನು ಪ್ರತಿ ವರ್ಷ ಶೃಂಗೇರಿಯಲ್ಲಿ ನಡೆಯುವ ಮಹಾಗಣಪತಿ ವಾಕ್ಯಾರ್ಥ ವಿದ್ವತ್ಸಭೆಯಲ್ಲಿ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ವಾಕ್ಯಾರ್ಥವನ್ನು ಮಾಡುತ್ತಾ ಬಂದಿದ್ದೇನೆ. ಇದನ್ನೆಲ್ಲ ಗಮನಿಸಿಕೊಂಡು ಜಗದ್ಗುರುಗಳು ನನಗೆ ಅನುಗ್ರಹವನ್ನು ನೀಡಿದ್ದಲ್ಲದೆ, ಪುರಸ್ಕಾರವನ್ನು ಮಾಡಿದ್ದಲ್ಲದೆ ಬೇರೆ ಇನ್ಯಾವ ಕಾರಣವೂ ಇಲ್ಲ. ಆ ಪುರಸ್ಕಾರದ ಸಮಯವೇ ಬೇರೆ, ಈ ಉಪನ್ಯಾಸ ಮಾಡಿದ ಸಮಯವೇ ಬೇರೆ. ಈ ರುದ್ರ ಉಪನಿಷತ್ತಿನ ಬಗ್ಗೆ ನಾನು ಉಪನ್ಯಾಸವನ್ನು ಮಾಡಿದಾಗ ನನಗೆ ಸನ್ಮಾನವನ್ನು ಮಾಡಿಲ್ಲ. ಸನ್ಮಾನವನ್ನು ಮಾಡುವಾಗ ನನ್ನ ಜೊತೆಗೆ ಅನೇಕ ಮಹನೀಯರಿದ್ದರು. ನನಗೊಬ್ಬನಿಗೆ ಸನ್ಮಾನವನ್ನು ಮಾಡಿದ್ದೂ ಅಲ್ಲ. ಇದಕ್ಕೆ ಹೊರತಾಗಿ ಇನ್ನೂ ಒಂದು ವಿಚಾರವನ್ನು ಹೇಳಬೇಕಾಗಿದೆ. ನಾನು ಯಾವ ಮತದವರನ್ನಾಗಲಿ ಅಥವಾ ಯಾವುದೇ ಆಚಾರ್ಯರನ್ನಾಗಲಿ ಹೇಯವಾಗಿ, ಅಂದರೆ ರಾಕ್ಷಸನ ಅವತಾರ, ಅವರ ಜನ್ಮಶುದ್ಧಿ ಇಲ್ಲ, ಅವರ ತಾಯಿ ಬೇರೆ ರೀತಿಯಾಗಿದ್ದವಳು ಇತ್ಯಾದಿಯಾಗಿ ನಿಂದೆ ಮಾಡಿಲ್ಲ. ಜೊತೆಗೆ ಆ ರಾವಣನ ದೃಷ್ಟಾಂತವನ್ನು ಕೊಟ್ಟ ಅಭಿನವ ಶಂಕರರು ಸಹ ರಾಮಾನುಜಾದಿಗಳು ರಾಕ್ಷಸನ ಅವತಾರ, ಅವರ ತಂದೆ ತಾಯಿ ರಾಕ್ಷಸರು ಅಥವಾ ತಾಯಿ ರಾಕ್ಷಸ ಅಥವಾ ತಂದೆ ರಾಕ್ಷಸ ಇತ್ಯಾದಿಯಾಗಿ ಯಾವುದೇ ವಿಧವಾದ ವೈಯಕ್ತಿಕವಾದ ನಿಂದನೆಯನ್ನು ಮಾಡಿಯೇ ಇಲ್ಲ. ಉಡುಪಿಯ ಕೃಷ್ಣಮಠದಲ್ಲಿ ನಡೆದ ಶಂಕರ ಭಗವತ್ಪಾದಾಚಾರ್ಯರ ವೈಯಕ್ತಿಕವಾದ ನಿಂದೆಗೂ ಇದಕ್ಕೂ ಯಾವ ವಿಧವಾದ ಸಾಮ್ಯವೂ ಇಲ್ಲ. ಹೀಗಾಗಿ ಜನರು ಈ ಒಂದು ವಿಡಿಯೋವನ್ನು ನೋಡಿ ಶೃಂಗೇರಿ ಶಂಕರ ಮಠದಲ್ಲಿ ಶೃಂಗೇರಿಯ ಜಗದ್ಗುರುಗಳವರು ಪರರೊಂದಿಗೆ ಪ್ರೋತ್ಸಾಹವನ್ನು ಕೊಡಿಸುತ್ತಾರೆ, ಪರಮತವನ್ನು ನಿರಾಕರಣೆ ಮಾಡಿದರೆ ಪ್ರೋತ್ಸಾಹವನ್ನು ಕೊಡಿಸುತ್ತಾರೆ ಎಂದು ತಿಳಿಯಬಾರದು. ಅದು ಸತ್ಯಕ್ಕೆ ದೂರವಾದದ್ದು. ಅದಕ್ಕೆ ವ್ಯತಿರಿಕ್ತವಾಗಿ ಬೇರೆ ಮಠಗಳಲ್ಲಿ ಈ ಮಣಿಮಂಜರಿ ಇತ್ಯಾದಿ ಗ್ರಂಥಗಳನ್ನು ಬೋಧಿಸುವ ಆ ಗ್ರಂಥಗಳಲ್ಲಿ ಹೇಳಿದ ವಿಚಾರ ಸತ್ಯವಾಗಿದೆ ಎಂದು ಉಪಪಾದನೆ ಮಾಡಲು ಪ್ರಯತ್ನ ಪಡುತ್ತಿರುವ ಅನೇಕರಿಗೆ ಆ ಮಠಗಳಲ್ಲಿ ಸನ್ಮಾನವಾಗ್ತಾ ಇರುವಂಥದ್ದು ನೀವು ನೋಡಿದ್ದೀರಿ. ಅದರ ವಿಡಿಯೋವನ್ನು ಇಲ್ಲಿ ಕಳಿಸಿದ್ದೇನೆ.